ಹಾಯ್ ವೆಲ್ಕಮ್ ಬ್ಯಾಕ್ ಟು ತೇಜು ಅರುಣ್ ವ್ಲಾಗ್ಸ್ ಕನ್ನಡ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಎಲ್ಲಿಗೆ ಹೋಗ್ತಿದ್ದೀವಪ್ಪ ಅಂತ ಅಂದರೆ ಅರುಣು ಟ್ಯೂಸ್ಡೇ ಮಂತ್ರಾಲಯಕ್ಕೆ ಹೋಗಿ ಥರ್ಸ್ಡೇ ರಿಟರ್ನ್ ಆದರು. ಹಾಗಾಗಿ ನಾವು ಇವತ್ತು ಹೇಗಿದ್ರು ಗುರುವಾರ ಆಗಿದೆಯಲ್ಲ, ಹಾಗೆ ದೇವ್ರಿಗೆ ಪೂಜೆ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದು, ಇದು ನಮ್ಮ ಕೆ ಆರ್ ನಗರದಲ್ಲೇ ಇದೆ. ಇದನ್ನ ನಾವು ಮಿನಿ ಮಂತ್ರಾಲಯ ಅಂತಲೇ ಕರಿಬೋದು. ಅಷ್ಟು ಇಲ್ಲೂ ತುಂಬ ಜನಗಳಿರ್ತಾರೆ. ಗುರುವಾರದ ದಿನ ಅಂತೂ ತುಂಬ ಜನಗಳೇ ಇರ್ತಾರೆ. ಕೆ ಆರ್ ನಗರ ಸುತ್ತಮುತ್ತ ಇರೋರಿಗೆಲ್ಲ ಈ ದೇವಸ್ಥಾನ ಚೆನ್ನಾಗೇ ಗೊತ್ತಿರುತ್ತೆ. ಈ ದೇವಸ್ಥಾನ ಬೆಳಿಗ್ಗೆ ಓಪನ್ ಆದರೆ ಒಂದು 11:30 12 ಗಂಟೆ ತನಕನೂ ಓಪನ್ ಇರುತ್ತೆ. ಆಮೇಲಿಂದ ಕ್ಲೋಸ್ ಆದರೆ ಸಂಜೆ 5 ಗಂಟೆಯಿಂದ ಓಪನ್ ಇರುತ್ತೆ. ಅದರಲ್ಲೂ ನನಗಂತೂ ಇದಂತೂ ತುಂಬ ಅಂದರೆ ತುಂಬಾ ಇಷ್ಟ. ಅಲ್ಲಿ ರಾಯರದು ಮೂರ್ತಿ ಇದೆ, ಅದನ್ನ ತೊಟ್ಲಲ್ಲಿ ಹಾಕಿದ್ದಾರೆ. ಹಾಗೆ ತೊಟ್ಲಲ್ಲಿ ಹಿಂಗೆ ರಾಯರನ್ನ ತೂಗ್ತಿದ್ರೆ ನಿಜವಾಗ್ಲೂ ಅಲ್ಲಿ ರಾಯರೇ ಇದ್ದಾರೆ ಅನ್ನೋ ಥರ ಫೀಲ್ ಆಗುತ್ತೆ. ಅಷ್ಟು ಖುಷಿ ನನಗೆ ಇಲ್ಲಿ. ಹಾಗೆಯೇ ಪೂಜೆ ಎಲ್ಲನೂ ಮುಗಿಸ್ಕೊಂಡು ಪ್ರದಕ್ಷಿಣೆ ಹಾಕ್ಬಿಟ್ಟು ಬರೋಣ ಅಂತ ಹೋದ್ವಿ. ನೋಡಿ, ಪ್ರದಕ್ಷಿಣೆ ಹಾಕಿರೋ ಸುತ್ತಲೂ ರಾಯರ ಫೋಟೋಗಳನ್ನ ಹಾಕಿದ್ದಾರೆ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಹಾಗೆ ಪ್ರದಕ್ಷಿಣೆ ಎಲ್ಲ ಮುಗಿಸಿ ಹಾಗೆ ದೇವ್ರ ಪ್ರಸಾದನ ಇಸ್ಕೊಂಡು ಅಲ್ಲೇ ಸ್ವಲ್ಪ ಟೈಮ್ ಕೂರೋಣ ಅಂತ ಅಂದ್ಬಿಟ್ಟು ಅಲ್ಲೇ ಸುಮ್ಮನೆ ಕೂತಿದ್ದು. ನೋಡ್ತಿದ್ದೀರಾ ಅಲ್ವಾ, ಗುರುವಾರ ಟೈಮ್ ಅಂತೂ ಇಲ್ಲಿ ದೇವಸ್ಥಾನದ ಹತ್ರ ಫುಲ್ಲು ರಶ್ ಇರುತ್ತೆ. ಬೆಳಗ್ಗೆನೂ ತುಂಬಾ ರಶ್ ಇರುತ್ತೆ ಮತ್ತು ಸಂಜೆನೂ ರಶ್ ಇರುತ್ತೆ. ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಅಮ್ಮ ಒಂದು ಬಕೆಟ್ ಥರ ಕೇಳಿದರು. ಏನಕ್ಕೆ ಅಂತ ಅಂದರೆ ನಮ್ಮ ಅಮ್ಮಂದು ಡೈಲಿ ಯೂಸ್ ಬಟ್ಟೆಗಳನ್ನ ಹಾಕ್ಕೊಳ್ಳೋಕ್ಕೆ ಅಂತ ಹೇಳಿದ್ರು. ಎಷ್ಟು 2 ಬೀರಿದ್ರೂ ಬಟ್ಟೆಗಳಿಗೆ ಜಾಗನೇ ಸಾಕಾಗಲ್ಲ ಅಂತ ಹೇಳ್ಬೋದು. ಕೊನೆಗೂ ಇದನ್ನ ಫೈನಲ್ ಮಾಡಿ ತಗೊಂಡ್ವಿ. ಹಾಗೆ ನೋಡಿ, ಇಲ್ಲಿ ತುಂಬ ಥಿಂಗ್ಸ್ಗಳು, ತುಂಬ ವೆರೈಟೀಸ್ ಎಲ್ಲ ಇದೆ. ನಾನು ತುಂಬ ಇಲ್ಲಿ ತಗೊಂಡಿದ್ದೀನಿ. ನೀವು ಏನಾದರೂ ಬೇಕು ಅಂದರೆ ಇಲ್ಲಿ ರಾಘವೇಂದ್ರ ಸ್ವಾಮಿ ಟೆಂಪಲ್ ಪಕ್ಕನೇ ಇರೋದು, ಇದಕ್ಕೆ ವಿಸಿಟ್ ಮಾಡಿ. ನೆಕ್ಸ್ಟು ಪ್ರಾವಿಷನ್ ಸ್ಟೋರಿಗೆ ಬಂದು ಅಲ್ಲಿ ಸ್ವಲ್ಪ ಥಿಂಗ್ಸ್ನ ತಗೋಬೇಕಾಗಿತ್ತು. ಅದನ್ನೆಲ್ಲ ತೊಗೊಂಡು ಬಂದ್ವಿ. ಅಪ್ಪುಗೆ ಸ್ಕೂಲ್ ಸ್ಟಾರ್ಟ್ ಆಗಿರೋದ್ರಿಂದ ಡೈಲಿ ಅವನಿಗೆ ಏನಾದರೂ ಸ್ನ್ಯಾಕ್ಸ್ ಅಂತೂ ಇರಲೇಬೇಕು. ಹಾಗೆ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಗೋಬಿನೂ ತಿನ್ನೋಂಗಾಗ್ತಿತ್ತು ಅಂತ ಗೋಬಿನೂ ತೊಗೊಬಂದರು. ಮತ್ತು ನೋಡಿ, ಬಕೆಟ್ ಫುಲ್ಲು ಎಲ್ಲ ಐಟಮ್ಸ್ಗಳೇ ಆಗೋದು. ಅರುಣಂತೂ ಫುಲ್ ರೇಗಿಸ್ತಿದ್ದಾರೆ, ಹಿಂಗೆ ತಲೆ ಮೇಲೆ ಹೊತ್ಕೊಂಡು ಹೋಗ್ತಿರೋದೇ ಅಂತ. ನೋಡಿದ್ದವ್ರು ಏನು ಅಂದ್ಕೊಳ್ಳಲ್ಲ, ಬಕೆಟ್ನ ಎಲ್ಲ ಥಿಂಗ್ಸ್ನ ತುಂಬ್ಕೊಳ್ಳೋಕ್ಕೆ ತಂದಿದ್ದಾರೆ ಅಂತ ಅಂದ್ಕೊಬಿಡ್ತಾರೆ. ಗಣಪ ನಿಮ್ಮ ಜೊತೆ ಬಂದರೆ ಇದೇ ಆಗೋಯ್ತು ಅಂತ ಫುಲ್ ರೇಗಿಸ್ಕೊಂಡು ಹೋಗ್ತಿದ್ದಾರೆ. ನೋಡಿ, ನಮ್ಮ ಕೆ ಆರ್ ನಗರದ್ದು DLS ಥಿಯೇಟರ್ ಇದ್ದು ವೆಂಕಟೇಶ್ವರ ಚಿತ್ರಮಂದಿರ. ಇದರಲ್ಲಿ ಯಾವುದು ಫಿಲಮ್ ಹಾಕಿದ್ದಾರೆ ಅಂತ ಕಮೆಂಟ್ ಮಾಡಿ. ಅಷ್ಟೆಲ್ಲ ಸಾಲದಿಲ್ಲ ಅಂತ ಅಪ್ಪು ಟ್ಯೂಷನಿಂದ ಬರುವಾಗ ಅವ್ರ ಅಪ್ಪನ ಹತ್ರ ಈ ಥರ ಆಟ ಸಾಮಾನುಗಳಂತವನು ಜಾಸ್ತಿ ತೆಗೆಸ್ಕೊಂಡು ಬರ್ತಾನೆ ಇರ್ತಾನೆ. ನೋಡಿ, ಕನ್ನಡಕ ಎಲ್ಲ ತೆಗೆಸ್ಕೊಬಂದ್ಬಿಟ್ಟು ನಮ್ಮ ಅಜ್ಜಿಗೆ ಯಾವ ಥರ ರೌಡಿಸಮ್ ಥರ ಮಾಡೋಕ್ಕೆ ಹೋಗ್ತಾನೆ ಅಂತ. ಬಾರೋ ಬಾರೋ ಅಂದರೆ ಬರ್ತಾನೆ ಇಲ್ಲ. ಬಟ್ ಇವಂದೇನೋ ಒಂದು ಸ್ಪೆಷಲ್ ಅಂತ ಅಂದರೆ ಪುಷ್ಪರಾಜ್ ಅಂತ ಅಂದ್ಬಿಟ್ರೆ ಸಾಕು, ಅವ್ನು ಪೋಸ್ನೇ ಚೇಂಜ್ ಮಾಡಿಬಿಡ್ತಾನೆ. ಅವನು ನೋಡಿ ಯಾವ ಥರ ಪುಷ್ಪರಾಜ್ ಅಂದ ತಕ್ಷಣ ಹೆಂಗೆ ಪೋಸ್ನ ಚೇಂಜ್ ಮಾಡ್ತಾನೆ ಅಂತ. ಆದರೂ ಈ ಥರ ಮಕ್ಕಳು ಮಾಡೋದೆಲ್ಲ ಒಂದು ಚೆಂದ ಅಂತಲೇ ಹೇಳ್ಬೋದು. The next day. ನಿನ್ನೆ ಶಾಪಿಂಗ್ ಹೋಗಿದ್ವಲ್ಲ, ಅಲ್ಲಿ ಇದು ಕರ್ಬೂಜ ಹಣ್ಣು ತಗೊಬಂದಿದ್ದೆ. ನನಗಂತೂ ಇದ್ರ ಜ್ಯೂಸ್ ಅಂದರೆ ತುಂಬಾ ಇಷ್ಟ. ನಿಮಗೂ ಯಾರಿಗೆಲ್ಲ ಇಷ್ಟ ಇದನ್ನ ಕಮೆಂಟ್ ಮಾಡಿ. ಇದನ್ನ ಮಾಡೋಕ್ಕೆ ಫಸ್ಟ್ ಈ ಥರ ಮಧ್ಯದಲ್ಲಿ ಕಟ್ ಮಾಡಿಕೊಂಡು ಸೀಡ್ಸ್ನೆಲ್ಲ ತೆಗ್ದಿಡಬೇಕು. ನೆಕ್ಸ್ಟು ಹಣ್ಣಿರುತ್ತಲ್ಲ, ಹಣ್ಣು 2 ಹೋಳುಂದು ನಾನು ಫುಲ್ಲು ಹಾಕ್ಕೊಂಡಿದ್ದೀನಿ. ಹಾಗೆ ಹಾಕ್ಕೊಂಡಾದ್ಮೇಲೆ ಯಾರಿಗೆಲ್ಲ ಶುಗರು ಬೇಕು ಅಂತ ಅನಿಸುತ್ತೆ ಅವರು ಶುಗರ್ನ ಆ್ಯಡ್ ಮಾಡ್ಕೋಬೋದು. ಶುಗರ್ ಬೇಡ ಅನಿಸೋರು ಬೇಕಾದರೆ ಹನಿ ಇರುತ್ತಲ್ಲ, ಹನಿನ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ಅರುಣ್ಗೆ ಶುಗರ್ ಇದ್ದರೆ ಇಷ್ಟ ಅಂದ್ಬಿಟ್ಟು ನಾನು ಶುಗರ್ನ ಹಾಕೋತಿದ್ದೀನಿ. ಶುಗರೆಲ್ಲ ಹಾಕ್ಕೊಂಡಾದ್ಮೇಲೆ ನೆಕ್ಸ್ಟ್ ಒಂದು ಚಿಕ್ಕ ಗ್ಲಾಸ್ ಬರುತ್ತಲ್ಲ, ಅದು ಗ್ಲಾಸಲ್ಲಿ 1 ಗ್ಲಾಸಷ್ಟು ಹಾಲನ್ನ ಹಾಕ್ಕೋಬೇಕು. ಫುಲ್ ಅಂದರೆ ಸ್ವಲ್ಪ ಚೆನ್ನಾಗೂ ಇರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ತಿಕ್ಕಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಹಾಲನ್ನ ಆ್ಯಡ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟು ಅದೇ ಹಾಲು ಹಾಕ್ಕೊಂಡಿದ್ರಲ್ಲ ಅದೇ ಮೆಜರ್ಮೆಂಟಲ್ಲಿ 1 ಗ್ಲಾಸಷ್ಟು ನೀರನ್ನ ಹಾಕ್ಕೋಬೇಕು. ನೀರನ್ನ ಹಾಕ್ಕೊಂಡಾದ್ಮೇಲೆ ನೋಡಿ, ಸ್ವಲ್ಪ ಕನ್ಸಿಸ್ಟೆನ್ಸಿ ಯಾವ ಥರ ಬೇಕು ಅಂತ ನೋಡಿಕೊಂಡು ನೀವು ಮಾಡ್ಕೊಂಡ್ರಾಗುತ್ತೆ. ನೆಕ್ಸ್ಟ್ ಇದೆಲ್ಲ ಆ್ಯಡ್ ಮಾಡಾದ್ಮೇಲೆ ಮಿಕ್ಸಿಗೆ ಹಾಕಿ ಫುಲ್ ಗ್ರೈಂಡ್ ಮಾಡ್ಕೋಬೇಕು. ನನಗಂತೂ ಈ ಜ್ಯೂಸು ತುಂಬಾ ಇಷ್ಟ. ನಿಮಗೂ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ. ನಾನು ಈ ಜ್ಯೂಸ್ ಮಾಡಿದಾಗೆಲ್ಲ ಗ್ಲಾಸಲ್ಲಿ ಹಾಕ್ಕೊಂಡು ಜಾಸ್ತಿ ಕುಡಿಯೋದಿಲ್ಲ. ಅದ್ರದ್ದು ಸಿಪ್ಪೆ ಇರುತ್ತಲ್ಲ, ಅದನ್ನ ಈ ಥರ ಕ್ಲೀನಾಗಿ ತಗೊಂಡಿರ್ತೀನಿ ಹಣ್ಣೆಲ್ಲ, ಆ ಸಿಪ್ಪೆಗೇ ಹಾಕ್ಕೊಂಡು ಕುಡಿಯೋದಂದರೆ ನನಗೆ ತುಂಬ ಇಷ್ಟ. ನಿಮಗೂ ಈ ಜ್ಯೂಸ್ ಇಷ್ಟ ಆದರೆ ಕಮೆಂಟ್ ಮಾಡಿ.
ಥ್ಯಾಂಕ್ಸ್ ಫಾರ್ ವಾಚಿಂಗ್.